ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನಾನೊಂದು ವಿತೌಟ್ ಕುಚ್ಚಿಂದ ಒಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಬೇಗ ಆಗೋಗುತ್ತೆ, ಒಂದು 2-3 ಅವರ್ಸಲ್ಲೇ ನಾವು ಕಂಪ್ಲೀಟ್ ಮಾಡಿಬಿಡ್ಬೋದು. ನೋಡಿ, ಅದಕ್ಕೆ ನಾನು 6 ಎಳೆ ದಾರನೂ ತೊಗೊಂಡಿದ್ದೀನಿ, ಆ್ಯಸ್ ಯೂಶಲ್ ಆಗಿ ನಾವು ಯಾವಾಗಲೂ ತೊಗೊಳ್ಳೋ ಥರ. ಹಾಗೆ ಇವತ್ತಿನ ಡಿಸೈನ್ಗೆ ನೋಡಿ ಈ ಥರ ಸ್ಮಾಲ್ ಬೀಡ್ಸ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದ್ರ ಬದಲಿಗೆ ಯಾವುದಾದ್ರೂ ಕ್ರಿಸ್ಟಲ್ ಬೀಡ್ಸು ಕೂಡ ತೊಗೋಬೋದು. ನಾನೀಗ ಇದನ್ನು ಮಾತ್ರ ತೊಗೊಂಡಿದ್ದೀನಿ. ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾವು ಯಾವಾಗಲೂ ಏನು ಲಾಕ್ ಮಾಡ್ಕೊಳ್ತೀವಲ್ವ, ಅದೇ ಥರ 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. ನೋಡಿ, 2 ಟೈಮ್ಸು ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ ಈಗ 2 ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಇದ್ರ ಪಕ್ಕದಲ್ಲೇ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ, ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು. ಈಗ ಮತ್ತೆ ಒಂದು ಸತಿ ಮತ್ತೆ ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ, 2ರಲ್ಲೊಂದು, 2ರಲ್ಲೊಂದು, ಇನ್ನೂ ಒಂದು ಸತಿ. ಟೋಟಲ್ 4 ಟೈಮ್ಸ್ ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಅಂದರೆ ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ದೀನಲ್ವ, ಅದನ್ನು ಕೂಡ ಕೌಂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸಿ ನಾನು 4 ಕಂಬಗಳು ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, 4 ಸತಿ ಕಂಬಗಳಾಗಿದ ತಕ್ಷಣ ಮತ್ತೆ 4 ಚೈನ್ ಹಾಕೋತೀನಿ. ನೋಡಿ, 1 2 3 4 ಚೈನ್ಸ್ ಆಗಿದ ತಕ್ಷಣ ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕು ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಮುದುರುಕೊಳ್ಳುತ್ತೆ. ಅದಕ್ಕೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಆಗಿದ ತಕ್ಷಣ ಮತ್ತೆ ಈಗ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಬಟ್ಟೆ ಒಳಗಡೆಯಿಂದ ಹೋಗಿ ಥ್ರೆಡ್ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದೇ ಥರ ಫ್ರೆಂಡ್ಸ್, ಇದು ಡಿಸೈನು ಬೇಸ್ ಲೈನ್ ಫುಲ್ಲು ಇಷ್ಟೇ. ಇದು ನೋಡಿ, 4 ಕಂಬಗಳನ್ನ ಮಾಡ್ಕೊಳ್ಳೋದು, 4 ಚೈನ್ ಹಾಕೋದು, 4 ಕಂಬಗಳು ಮಾಡ್ಕೊಳ್ಳೋದು, 4 ಚೈನ್ ಹಾಕ್ಕೊಳ್ಳೋದು. ನೋಡಿ, 4 ಕಂಬ 4 ಚೈನ್, 4 ಕಂಬ, ಈಗ ಮತ್ತೆ 4 ಚೈನು. ನೋಡಿ, ಆಯಿತು. ಈಗ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಥರ ಇಲ್ಲೂ ಕೂಡ ನಾನು 4 ಕಂಬಗಳನ್ನ ಮಾಡ್ತಾಯಿದ್ದೀನಿ. ಲೆಂತು ಸೇಮ್ ತೊಗೊಳ್ಳಿ ಫ್ರೆಂಡ್ಸ್. ಆಮೇಲೆ ಕೆಳಗಡೆನೂ ನಾವು 4 ಒಂದ್ರ ಪಕ್ಕದಲ್ಲಿ ಒಂದನ್ನೇ ಪಕ್ಕದಲ್ಲೇ ತರಬೇಕು. ಗ್ಯಾಪ್ ಕಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಪಕ್ಕದಲ್ಲೇ ಹಾಕ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬೇಸ್ ಲೈನು 4 ಕಂಬ 4 ಚೈನ್, 4 ಕಂಬ 4 ಚೈನ್, ಮತ್ತು 4 ಕಂಬ ಚೈನ್, ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ನಾನೀಗ ಇನ್ನೊಂದಷ್ಟು ಹಾಕಿಬಿಟ್ಟು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನೋಡಿ, ಈಗ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಂಡಿಂಗಲ್ಲಿ ನೀವು ಈ ಥರ ಪ್ಲೇಸ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ನೋಡಿ, ಈ ಥರ ಒಂದು 5-6 ಡಬಲ್ ಕ್ರೋಶೆನ ಮಾಡಿಬಿಟ್ಟು ಎಕ್ಸ್ಟ್ರಾ ಈ ಥರ 2-3 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ವ, ಈ 4, ಅದರಲ್ಲಿ ನೋಡಿ ಫಸ್ಟ್ ಈ 2 ಕಂಬಗಳ ಮಧ್ಯೆ ಹೋಗಿ ನೋಡಿ, ಈ ಫಸ್ಟ್ ಕಂಬ 2ನೇ ಕಂಬದ ಮಧ್ಯೆ ಹೋಗಿ ನೋಡಿ, ದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೂ ಒಂದು ಸತಿ ಕೂಡ ನೋಡಿ, 2 ಮತ್ತು 3ನೇ ಕಂಬದ ಮಧ್ಯೆ ಹೋಗಿ ದಾರ ಅಂತಂದು ಇಲ್ಲಿ ಕೂಡ ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ ಲಾಕ್ ಆಯಿತು. ಆಗಿದ ತಕ್ಷಣ ನೋಡಿ, ಸೂಜಿ ಮೇಲೆ ನಾನು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸೂಜಿ ಮೇಲೆ 2 ಸತಿ ದಾರ ಹಾಕೊಂಡು 4 ಚೈನ್ ಒಳಗಡೆ ಹೋಗಿ ನಾನು ತ್ರಿಬಲ್ ಕ್ರೋಶೆಸ್ನ ಮಾಡಿ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡಿದ್ದೀನಿ. ಮೊದಲೇ 2ರಲ್ಲೊಂದು ನೋಡಿ, ಆಮೇಲೆ 2ರಲ್ಲಿ ಒಂದು, ಮತ್ತು 3ನೇ ಬಾರಿ ಕೂಡ 2ರಲ್ಲಿ ಒಂದು. ನೋಡಿ, ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ನೋಡಿ, ಈ 4 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಕೊನೆಯದಾಗಿ ಕೂಡ 2ರಲ್ಲಿ ಒಂದು. ಈ ಥರ ಮತ್ತೆ ಒಂದು ಸತಿ ಮಾಡ್ತೀನಿ
ನೋಡಿ, ಮೊದಲೆರಡರಲ್ಲಿ ಒಂದು, ಮತ್ತೆ ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು, ಈ ಥರ 4 ತ್ರಿಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಅಂದರೆ ಟೋಟಲಿ ಫಿಲ್ ಅದರಲ್ಲೆಲ್ಲ. ಬಟ್ ಈಗ 4 ಕಂಬಗಳಾಗಿದ ತಕ್ಷಣ ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ, 4 ಕಂಬಗಳಾಯಿತು. 4 ಕಂಬಗಳಾಗಿದ ತಕ್ಷಣ ನೋಡಿ, ದಾರ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡ್ ಏನು ತೊಗೊಂಡಿದ್ದೀವಲ್ವ ಅದನ್ನು ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿಬಿಟ್ಟು ನೋಡಿ, ಸೂಜಿ ಮೇಲೆ ಮತ್ತೆ 2 ಸತಿ ದಾರ ಹಾಕ್ಕೊಂಡು ಈಗ ಈ ಕಡೆ ಗ್ಯಾಪಲ್ಲಿ ಕೂಡ ನಾನು ಮತ್ತೆ 4 ಟ್ರಿಪಲ್ ಕ್ರೋಶಸ್ನ ಮಾಡ್ತೀನಿ. ನೋಡಿ, ತುಂಬ ಈಸಿ ಇದೆ ಫ್ರೆಂಡ್ಸ್. ವಿತೌಟ್ ಕುಚ್ಚು ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಸತಿ ನಮಗೂ ಕೂಡ ಕುಚ್ಚು ಕಟ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅಂಥ ಟೈಮಲ್ಲಿ ಸೆಮಿ ಬ್ರೈಡಲ್ಗೆ ಎಲ್ಲ ಕುಚ್ಚು ಕಟ್ಟೋಕ್ಕೆ ಕೆಲವೊಂದು ಸತಿ ಇಂಟ್ರೆಸ್ಟ್ ಇರಲ್ಲ. ಆ ಥರ ಟೈಮಲ್ಲಿ ನೋಡಿ, ನಾವು ಈ ಥರ ವಿತೌಟ್ ಕುಚ್ಚು ಡಿಸೈನ್ನ ಹಾಕ್ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಈ 4 ಚೈನ್ಗೆ ಕರೆಕ್ಟಾಗಿ ಆ ಕಡೆ 4 ತ್ರಿಬಲ್ ಕ್ರೋಶೆ, ಈ ಕಡೆ 4 ತ್ರಿಬಲ್ ಕ್ರೋಶೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ನಾವು ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಇದು ಕೂಡ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ನೋಡಿ, ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶೆಸ್ನ ಬಿಟ್ಟು ನೋಡಿ, 2 ಕಂಬಗಳನ್ನ ಬಿಟ್ಟು ಲಾಕ್ ಮಾಡ್ತೀನಿ ಮಧ್ಯದಲ್ಲಿ. ಈ ಕಡೆ 2 ಕಂಬ ಇರಬೇಕು, ಆ ಕಡೆ 2 ಕಂಬ ಇರಬೇಕು. ನೋಡಿ, ಈಗ ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ ಮತ್ತೆ ಇಲ್ಲಿಂದ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ನೋಡಿ, ಈ 4 ಚೈನ್ ಒಳಗಡೆ ಹೋಗಿ ಮತ್ತೆ ಇಲ್ಲಿ ಕೂಡ ಡಬಲ್ ಕ್ರೋಶಸ್ನ ಮಾಡಬೇಕು. ನೋಡಿ, ಒಂದಾಯಿತು. 2 ಆಯಿತು. ನಿಮಗೆ ಟ್ರಿಬಲ್ ಕ್ರೋಶೆ ಬೇಡ ಅಂದರೆ ಡಬಲ್ ಕ್ರೋಶೆ ಕೂಡ ಮಾಡ್ಬೋದು ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಪಕ್ಕ ಇದು ಒಂದು 3 ಅವರ್ಸಲ್ಲೇ ಆಗೋಗುತ್ತೆ. ನಾವೇನು ಸ್ಲೋ ಹಾಕ್ತೀವಿ ಅಂದರೂ ಕೂಡ 3 ಅವರ್ಸಲ್ಲೇ ಆಗೋಗುತ್ತೆ. ನೋಡಿ, ಈಗ ನಾನು 4 ಸತಿ ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದ ತಕ್ಷಣ ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ಮತ್ತೆ ಇಲ್ಲಿಂದ ತ್ರಿಬಲ್ ಕ್ರೋಶೆನ ಮಾಡ್ತೀನಿ. ಒಂದು ವೇಳೆ ಅರ್ಥ ಏನಾದರೂ ಆಗಿಲ್ಲ ಅಂದರೆ ಸ್ವಲ್ಪ ಇನ್ನೊಂದು ಸತಿ ಆಗಲಿ ನೋಡಿಕೊಂಡು ವರ್ಕ್ನ ಮಾತ್ರ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ನಾನು ಈ ಕಡೆ ಭಾಗದಲ್ಲಿ ಕೂಡ 4 ಸತಿ ತ್ರಿಬಲ್ ಕ್ರೋಶೆನ ಮಾಡಿದ್ದೀನಿ. ಮಾಡಿದ ತಕ್ಷಣವೇ ನೋಡಿ, ಇಲ್ಲೇನು 4 ಡಬಲ್ ಕ್ರೋಶೆಸ್ ಮಾಡಿದ್ದೀವಲ್ವ, ನೋಡಿ ಈ ಕಡೆ 2 ಆ ಕಡೆ 2 ಬಿಟ್ಬಿಟ್ಟು ಮಧ್ಯದಲ್ಲಿ ಹೋಗಿ ನೋಡಿ ಥ್ರೆಡ್ನ ತಂದುಬಿಟ್ಟು ನೋಡಿ ಅದನ್ನು ಸ್ವಲ್ಪ ಈ ಥರ ಸರಿ ಮಾಡ್ಕೊಳ್ಳಿ. ಅಂದರೆ ಹೀಗೆ ಮುದ್ರಕೊಂಡ್ಬಿಡುತ್ತೆ ಇದು. ಈ ಥರ ಸರಿ ಮಾಡಿಕೊಂಡು ನೋಡಿ ಆಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ, ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬೇಗ ಆಗೋಗುತ್ತೆ. ನೋಡಿ, ಕುಚ್ಚು ಕಟ್ಟೋ ನೆಸೆಸಿಟಿ ಕೂಡ ಇಲ್ಲ ನಮಗೆ. ಇದೇ ಥರ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನೋಡಿ, ಈಗ ನಾನು ಇಷ್ಟು ಹಾಕಿದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ ಡಿಸೈನು. ಆಮೇಲೆ ಎಂಡಿಂಗಲ್ಲಿ ಲಾಕ್ ಕೂಡ ಸ್ಟಾರ್ಟಿಂಗಲ್ಲಿ ಯಾವ ಥರ ಮಾಡ್ಕೊಂಡಿದ್ದೀವಿ ಡಬಲ್ ಕ್ರೋಶೆಗಳ ಮಧ್ಯೆ, ಎಂಡಿಂಗಲ್ಲಿ ಕೂಡ ನೋಡಿ ಅದೇ ಥರ 3 ಡಬಲ್ ಕ್ರೋಶೆಗಳ ಮಧ್ಯೆ 3 ಸತಿ ನಾನು ಲಾಕ್ ಮಾಡಿಕೊಂಡು ಆಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರಾನ ಕಟ್ ಮಾಡಿಬಿಟ್ಟು ನೋಡಿ ಹಿಂದ್ಗಡೆ ಈ ಥರ ಪೇಸ್ಟ್ ಮಾಡಿದ್ದೀನಿ. ಆಮೇಲೆ ನೋಡಿ, ಇದು ವಿತೌಟ್ ಕುಚ್ಚು ಅಂತ ಹೇಳಿದ್ದೆ ಅಲ್ವಾ, ನೋಡಿ ವಿತೌಟ್ ಕುಚ್ಚು. ಇದು ತ್ರಿಬಲ್ ಕ್ರೋಶೆ ಆದರೂ ಕೂಡ ನಾನು ಜಾಸ್ತಿ ಲೆಂತ್ ತೊಗೊಂಡಿಲ್ಲ ಫ್ರೆಂಡ್ಸ್. ಇದು ಯಾಕಂದರೆ ಇದು ಡಬಲ್ ಕ್ರೋಶೆ ಆದರೆ ಸ್ವಲ್ಪ ಶಾರ್ಟ್ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ತ್ರಿಬಲ್ ಕ್ರೋಶೆ ತೊಗೊಂಡಿದ್ದೀನಿ. ತ್ರಿಬಲ್ ಕ್ರೋಶೆ ತೊಗೊಂಡ್ರೂ ನಾನು ಮೀಡಿಯಮ್ ಲೆಂತಲ್ಲೇ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ಬೇಗ ಆಗೋಗುತ್ತೆ ಫ್ರೆಂಡ್ಸ್. ಇದು ಈ ಡಿಸೈನ್ಗೆ ಬಂದುಬಿಟ್ಟು ನಾವು
300ಇಂದ ಸ್ಟಾರ್ಟ್ ಮಾಡ್ಬೋದು. 300, 350 ಅಥವಾ 400, 350 ಅಬೋವ್ ಕೂಡ ನಾವು ಚಾರ್ಜ್ ಮಾಡ್ಬೋದು ಇದಕ್ಕೆ. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ಸ್ ಆಗುತ್ತೆ, ನೀವು ಹೆಚ್ಚು ಕಡಿಮೆ ನೋಡಿಕೊಂಡು ಚಾರ್ಜ್ ಮಾಡ್ಬೋದು. ಗೊತ್ತಾಯ್ತಲ್ವ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ. ತುಂಬ ಈಸಿಯಾಗಿ ಆರಾಮಾಗಿ ಬೇಗ ಹಾಕುವಂಥ ಡಿಸೈನ್ ಇದು. ನೀಟಾಗಿ ಹಾಕ್ಕೊಳ್ಳಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು 2 ಸತಿ ನೋಡಿಕೊಂಡು ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವೀಡಿಯೋನ ನೋಡ್ತಾ ಇರಿ. ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ನೆಕ್ಸ್ಟ್ ಇನ್ನೊಂದು ಡಿಸೈನ್ಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಆನ್ ದ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.